ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸಿಂಪಲ್ ಡ್ರಾಯಿಂಗ್ ಮಾಡೋಣ. ಫಸ್ಟ್ ಈ ಕರ್ವ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಬಂದುಬಿಟ್ಟು ಬ್ಲೂ ಕಲರ್ ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ತೊಗೊಳ್ಳಿ. ಓಕೆ ಅಂತ ತೊಗೊಳ್ಳಿ. ಕಸರ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಹಾಕಿ. ಇದನ್ನು ಸ್ವಲ್ಪ ಮೇನ್ ಮಾಡ್ಕೊಳ್ಳಿ, ಇದನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಇದನ್ನ ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡ್ಕೊಳ್ಳಿ. ಹೇಗೇನು ಮತ್ತೆ ಸ್ಕರು ತೊಗೊಂಡು ಕಲರ್ ಸೇಮ್ ಕಲರಲ್ಲೇ ಎಡಿಟಲ್ಲಿ ಸ್ವಲ್ಪ ಲೈಟ್ ಕಲರ್ ತೊಗೊಳ್ಳೋದಕ್ಕೆ. ಓಕೆ, ಹೇಗೇನು ಇಲ್ಲಿಂದ ಇಲ್ಲಿಗೆ ಸ್ಕರು ಹಾಕಿ ಸ್ವಲ್ಪ ಮೇಲ್ ಮಾಡಿ, ಇದನ್ನು ಸ್ವಲ್ಪ ಡೌನ್ ಮಾಡಿ. ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡ್ಕೊಳ್ಳಿ. ಸ್ಕೈ ಬಾಲ್ ಬಂದುಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಲೈಟ್ ಕಲರ್ ತೊಗೊಂಡು ಓಕೆ ಮಾಡ್ಕೊಳ್ಳಿ. ಈಗೇನು ಕಲರ್ ಇಟ್ಕೊಂಡು ಇದರಿಂದ ಇಲ್ಲಿ ಕಲರ್ ಹಾಕಿ ಒಂದು ಸ್ವಲ್ಪ ಮೇನ್ ಮಾಡಿ, ಒಂದು ಸ್ವಲ್ಪ ಕಲರ್ ಫಿಲ್ ವಿತ್ ಕಲರ್ ತೊಗೊಂಡು ಕಲರ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅದಕ್ಕಿಂತ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೈಜ್ಗೆ ಹೋಗ್ಬಿಟ್ಟು ಮೇಂಟೈನ್ ಇದು ಆಫ್ ಮಾಡ್ಕೊಳ್ಳಿ. ಪಿಕ್ಸ್ 1 ಅಂತ ಕೊಡಿ. ಹೇಗೇನು ರೀಸೈಜಲ್ಲಿ ಹೋಗ್ಬಿಟ್ಟು ಪಿಕ್ಸಲ್ಲಿ ಹೋಗಿ ಇದನ್ನು 1098 ಕೊಡಿ. ಈ ಥರ ನಿಮಗೆ ಕಲರ್ಫುಲ್ಲಾಗಿ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಫಸ್ಟ್ ಒಂದು ಬ್ರಷ್ ಸ್ಟ್ರೈಟ್ ಲೈನ್ ತೊಗೊಳ್ಳಿ, ಬ್ಲ್ಯಾಕ್ ಕಲರ್ ಇಟ್ಕೊಳ್ಳಿ. ಇಲ್ಲಿ ಕಲರ್ ಇಟ್ಬಿಟ್ಟು ಶಿಫ್ಟ್ ಹೋಲ್ಡ್ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಬ್ರಷಸ್ಸಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಬ್ರಷ್ ತೊಗೊಂಡು ಸೈಜ್ ಒಂದು ಸ್ವಲ್ಪ ಡಾರ್ಕ್ನೆಸ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಒಂದು ಮೌಂಟೇನ್ ಥರ ಡ್ರಾ ಮಾಡ್ಕೊಳ್ಳಿ. ಈ ಥರ ಮೌಂಟೇನ್ ಡ್ರಾ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ಬ್ರಷ್ ತೊಗೊಂಡು ಇಲ್ಲಿ ಸೈಜ್ನ ಬಿಗ್ ಸೈಜ್ ಮಾಡ್ಕೊಳ್ಳಿ. Ctrl+. ಇದನ್ನು ಈ ಥರ ಫಿಲ್ ಮಾಡ್ಕೊಳ್ಳಿ. ಈ ಥರ ಎಲ್ಲದಕ್ಕೂ ಇಲ್ಲಿ ಫುಲ್ಲು ಫಿಲ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ಈಗೇನು ಇಲ್ಲಿ ಹೋಗ್ಬಿಟ್ಟು ಸ್ಟ್ರೈಟ್ ಲೈನ್ ತೊಗೊಳ್ಳಿ, ಬ್ಲ್ಯಾಕ್ ಕಲರ್. ಇಲ್ಲಿ ಕಲರ್ ಇಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹಾಕಿ. ಓಕೆ, ನೆಕ್ಸ್ಟ್ ಇಲ್ಲಿ ಕಲರ್ ಇಟ್ಬಿಟ್ಟು ಸೇಮ್ ಅದೇ ಥರ ಸ್ಟ್ರೈಟ್ ಲೈನ್ ಹಾಕಿ. ಓಕೆ, ನೆಕ್ಸ್ಟು ಹಂಗೆ ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಮಿಡಲ್ ಒಂದು ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದಾದಮೇಲೆ ಈಗೇನು ಮತ್ತೆ ಬ್ರಷಸ್ ತೊಗೊಂಡು ಕಲರ್ನ ಫಿಲ್ ಮಾಡಿಕೊಡಿ. ಈ ಥರ ಫುಲ್ಲು ಕಲರ್ ಫಿಲ್ ಮಾಡ್ಕೊಳ್ಳಿ. ಓಕೆ, ಈ ಥರ ಫಿಲ್ ಮಾಡ್ಕೊಂಡಾದ್ಮೇಲೆ ಈಗೇನು ಇಲ್ಲಿ ಸ್ಟ್ರೈಟ್ ಲೈನ್ ತೊಗೊಳ್ಳಿ. ಸ್ಟ್ರೈಟ್ ಲೈನ್ ತೊಗೊಂಡ್ಬಿಟ್ಟು ಸೈಜ್ ಒಂದು ಸ್ವಲ್ಪ ಬಿಗ್ ಇಟ್ಕೊಳ್ಳಿ. ಶಿಫ್ಟ್ ಹೋಲ್ಡ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕಿದ್ದಾರೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. Ctrl+ ಮಾಡಿ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲೂ ಹಾಕ್ಕೊಳ್ಳಿ. ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಮೂವ್ ಮಾಡ್ಕೊಳ್ಳಿ. ಓಕೆ, 2 ಲೈನ್ಸ್ ಹಾಕ್ಕೊಂಡಾದ್ಮೇಲೆ ಎಗೇನ್ ಮತ್ತೆ ಸ್ಟ್ರೈಟ್ ಲೈನ್ ಇಲ್ಲಿಂದ ಅಲ್ಲಿಗೆ ಹಾಕಿ. ಓಕೆ, ಮತ್ತೆ ಎಗೇನ್ ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸೇಮ್ ಅದೇ ಟೈಪ್ ಇದುವರೆಗೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಟ್ರೈಟ್. ನೆಕ್ಸ್ಟ್
ಕೇಕ್ ಟೈಪ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ವೈಟ್ ಕಲರ್ ಇಟ್ಕೊಳ್ಳಿ. ಸೈಜ್ ಬಂದ್ಬಿಟ್ಟು ಸ್ವಲ್ಪ ಸ್ಮಾಲ್ ಇಟ್ಕೊಳ್ಳಿ. ಸೇಮ್ ಅದೇ ಟೈಪು ಇಲ್ಲಿಂದ ಇಲ್ಲೇ ನೆಕ್ಸ್ಟ್ ಇಲ್ಲಿ ಸ್ಟ್ರೈಟ್ ಲೈನ್ ಈ ಥರ ಹಾಕಿ. ಓಕೆ, ಈ ಥರ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸಾಲಿಡ್ ಫಿಲ್ ಮಾಡ್ಕೊಳ್ಳಿ. ಸರ್ಕಲ್ ತೊಗೊಂಡು ಇಲ್ಲಿ ವೈಟ್ ಕಲರ್ ಇಟ್ಕೊಳ್ಳಿ. ಶಿಫ್ಟ್ ಹೋಲ್ಡ್ ಮಾಡ್ಕೊಂಡು ಸರ್ಕಲ್ ಇನ್ಸರ್ಟ್ ಮಾಡಿ, ಲೈಕ್ ಮೌಂಟ್ ಟೈಪ್. ಓಕೆ, ಅದಾದಮೇಲೆ ನೆಕ್ಸ್ಟ್ ಈ ಪೆನ್ಸಿಲ್ ತೊಗೊಂಡು ಈ ಥರ ಡಾಟ್ ಇಕ್ಕಿ. ಓಕೆ, ಸ್ಟಾರ್ ಕ್ಲಿಕ್ ಮಾಡಿಕೊಂಡು ಈ ಥರ ಸ್ಟಾರ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಫಸ್ಟ್ ಒಂದು ಬ್ರಷ್ ತೊಗೊಂಡು ಇಲ್ಲಿ ಲಾಸ್ಟ್ ಇಟ್ಕೊಳ್ಳಿ. ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್. ಇಲ್ಲಿ ಒಂದು ಟ್ರೀ ಕ್ರಿಯೇಟ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಬಂದ್ಬಿಟ್ಟು ಇದನ್ನು ಈ ಥರ ಮಾಡ್ಕೊಳ್ಳಿ. ಈ ಥರ ಟ್ರೀ ಡ್ರಾ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಸೈಜ್ ಒಂದು ಸ್ವಲ್ಪ ಚಿಕ್ಕದು ಮಾಡ್ಕೊಬಿಟ್ಟು ಈ ಥರ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಲೀಫ್ ಥರ ಈ ಥರ ಡ್ರಾ ಮಾಡ್ಕೊಳ್ಳಿ. ಅದನ್ನು ಕಲರ್ ಈ ಥರ ಫಿಲ್ ಮಾಡ್ಕೊಳ್ಳಿ. ಈ ರೆಂಬೆ ಗೊಂಬೆ ಇದೆಯಲ್ಲ, ಎಲ್ಲದಕ್ಕೂ ಈ ಥರ ಫಿಲ್ ಮಾಡ್ಕೊಳ್ಳಿ. ಓಕೆ, ಈ ಥರ ಲೀಫ್ ಎಲ್ಲ ಟ್ರೀನ ಲೀಫ್ ಎಲ್ಲ ಬಿಟ್ಟಾದ್ಮೇಲೆ ಲೈಕ್ ನಮಗೆ ಈ ಥರ ಲುಕ್ಕಾಗಿ ಕಾಣುತ್ತೆ. ಓಕೆ, ನಮ್ಮದು ಡ್ರಾಯಿಂಗಿನ ಫಿನಿಶ್ ಆಯಿತು. ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.